Hi friends, welcome to Kalyona. Structured Query Language course na Module 4 SQL Aggregate Functions video tutorial ಗೆ ನಿಮಗೆ ಸ್ವಾಗತ. ನಾವು ಈ ಕೋರ್ಸ್ ನಲ್ಲಿ ಈಗಾಗಲೇ ಇಂಟ್ರೊಡಕ್ಷನ್ ಟು SQL, SQL Fundamentals 1 ಹಾಗೂ SQL Fundamentals 2 ನ ಮುಗಿಸಿದ್ದೀವಿ. ಈ ವಿಡಿಯೋದಲ್ಲಿ SQL Aggregate Functions ಅನ್ನ ಕಲ್ತ್ಕೋತೀವಿ. ನೀವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ SQL ನ ಒಂದು ಕಂಪ್ಲೀಟ್ ಓವರ್ ವ್ಯೂ ಸಿಗತ್ತೆ. ಹಾಗೆ ನೀವು ಈ ಕೋರ್ಸ್ ನ kalyona.com ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನಮ್ಮ ಕಡೆಯಿಂದ ಸಿಗುತ್ತೆ. ಈ ವಿಡಿಯೋನಲ್ಲಿ ನಾವು SQL ಆರ್ಡರ್ ಬೈ, SQL insert into, null values, SQL update, SQL delete ಹಾಗೂ SQL aggregate functions ನ ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಹಾಗಿದ್ರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ನ ಅಗ್ರಿಗೇಟ್ ಫಂಕ್ಷನ್ಸ್ ವಿಡಿಯೋ ಟ್ಯುಟೋರಿಯಲ್ ನ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು SQL ಆರ್ಡರ್ ಬೈ ಅಂದ್ರೆ ಏನು ಅಂತ ಕಲ್ತ್ಕೋತೀವಿ. ಆರ್ಡರ್ ಬೈ ಕ್ಲಾಸ್ is used to sort data in ascending or descending order. ನಾವು ಆರ್ಡರ್ ಬೈ ಕ್ಲಾಸ್ ಅನ್ನ ಡೇಟಾ ಸಾರ್ಟ್ ಮಾಡ್ಲಿಕ್ಕೆ, ಅಂದ್ರೆ ಒಂದು ಟೇಬಲ್ ನಲ್ಲಿ ಒಂದು ಕಾಲಮ್ ನಲ್ಲಿರೋ ಡೇಟಾನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಲಿಕ್ಕೆ ಈ ಆರ್ಡರ್ ಬೈ ಕ್ಲಾಸ್ ನ ಉಪಯೋಗಿಸ್ತೇವೆ. ಹಾಗಿದ್ರೆ ಈ ಆರ್ಡರ್ ಬೈ ಕ್ಲಾಸ್ ನ ಸಿಂಟ್ಯಾಕ್ಸ್ ಆಗಿರುತ್ತೆ: ಸೆಲೆಕ್ಟ್ ಕಾಲಮ್ 1, ಕಾಲಮ್ 2 ಅಪ್ ಟು ಕಾಲಮ್ n ಫ್ರಮ್ ಟೇಬಲ್ ನೇಮ್ order by column 1, column 2 up to column n ASC. ನಾವು ನಮಗೆ ಯಾವ್ಯಾವ ಕಾಲಮ್ ಬೇಕು, ನಾವು ಯಾವ್ಯಾವ ಕಾಲಮ್ ನ ರೀಡ್ ಮಾಡಬೇಕು ಆ ಕಾಲಮ್ಸ್ ನ ಮೆನ್ಷನ್ ಮಾಡಿ ಸೆಲೆಕ್ಟ್ ಕ್ಲಾಸ್ ಅಲ್ಲಿ ಯಾವ ಟೇಬಲ್ ಅಂತ ಹೇಳಿ ಟೇಬಲ್ ನೇಮ್ ಆದ ನಂತರ ಆರ್ಡರ್ ಬೈ ಕ್ಲಾಸ್ ಅನ್ನ ಕೊಟ್ಟು ನಾವು ಯಾವ ಕಾಲಮ್ ನಿಂದ ಅಥವಾ ಯಾವ ಕಾಲಮ್ ನ ಸಾರ್ಟ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬೇಕಾ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅಸೆಂಡಿಂಗ್ ಆಗಿದ್ರೆ ASC ಅಂತ ಹಾಕ್ಬೇಕು. ಅದೇ ಡಿಸೆಂಡಿಂಗ್ ಸಾರ್ಟ್ ಆಗಿದ್ರೆ ಸಿಂಟ್ಯಾಕ್ಸ್ ಸೇಮ್ ಇರುತ್ತೆ: ಸೆಲೆಕ್ಟ್ ಕಾಲಮ್ ಫ್ರಮ್ ಟೇಬಲ್ ನೇಮ್ ಆರ್ಡರ್ ಬೈ ಕಾಲಮ್ ನೇಮ್ DESC ಅಂತ ಹಾಕಿದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗುತ್ತೆ. ನಾವು ASC ಅಥವಾ DSC ಅಂತ ಮೆನ್ಷನ್ ಮಾಡದೇ ಇದ್ರೆ ಅದು ಬೈ ಡಿಫಾಲ್ಟ್ ಆಗಿ ಅಸೆಂಡಿಂಗ್ ಆರ್ಡರ್ ನಲ್ಲಿ ಸಾರ್ಟ್ ಮಾಡುತ್ತೆ. ನಾವು ಹಿಂದಿನ ಕ್ಲಾಸ್ ನಲ್ಲಿ ನೋಡಿದ ಕಸ್ಟಮರ್ ಟೇಬಲ್ ಎಕ್ಸಾಂಪಲ್ ನೆ ತಗೊಂಡು ಈ ಆರ್ಡರ್ ಬೈ ಕ್ಲಾಸ್ ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಕಸ್ಟಮರ್ ಟೇಬಲ್ ನಲ್ಲಿ 7 ರೋಗಳಿದೆ, 7 ರೆಕಾರ್ಡ್ ಇದೆ: ಕಸ್ಟಮರ್ ID, ಕಸ್ಟಮರ್ ನೇಮ್, ಏಜ್, ಜೆಂಡರ್, ಫೋನ್ ನಂಬರ್ ಹಾಗೆ ಬಿಲ್ ಅಮೌಂಟ್. ನಾವು ಸೆಲೆಕ್ಟ್ ಕ್ಲಾಸ್ ನಲ್ಲಿ ಅಥವಾ ಈ ಟೇಬಲ್ ನ ಮೊದಲಿಗೆ ಹೇಗೆ ಸಾರ್ಟ್ ಮಾಡೋದು ಅಂತ ತಿಳ್ಕೊಂಡು ನಂತರ ಪರ್ಟಿಕ್ಯುಲರ್ ಕಾಲಮ್ಸ್ ನ ಪಿಕ್ ಮಾಡಿ ಅದನ್ನ ಸಾರ್ಟ್ ಮಾಡೋಣ. ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಅಂತ ಕೊಟ್ಟು ಆರ್ಡರ್ ಬೈ ಏಜ್ ಅಸೆಂಡಿಂಗ್ ಅಂತ ಕೊಡ್ತೇನೆ. ನಾನಿದು ರನ್ ಮಾಡಿದಾಗ ನೀವಿಲ್ಲಿ ಗಮನಿಸಬಹುದು, ಈ ಟೇಬಲ್ ಏಜ್ ಕಾಲಮ್ ನಿಂದ ಸಾರ್ಟ್ ಆಗಿದೆ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಅಂದ್ರೆ ಚಿಕ್ಕದಿಂದ
ದೊಡ್ಡದವರೆಗೂ 15 ಇಂದ 62. ನೀವು ಗಮನಿಸಬಹುದು ಸಾರ್ಟಿಂಗ್ 15, 19, 21, 35, 40, 54 ಹಾಗೆ 62. ಎಲ್ಲ ಕಾಲಮ್ಸ್ ಕೂಡ ಅದಕ್ಕೆ ಅನುಗುಣವಾಗಿ ಸಾರ್ಟ್ ಆಗಿರತ್ತೆ. ನೀವು ನೋಡ್ಬೋದು ಈ ಕಸ್ಟಮರ್ ಕೂಡ ವಿತ್ ಏಜ್ ಸಾರ್ಟ್ ಆಗಿದೆ. ಹಾಗಿದ್ರೆ ಅಸೆಂಡಿಂಗ್ ಬೇಡ, ಡಿಸೆಂಡಿಂಗ್ ಬೇಕು ಅಂದ್ರೆ ASC ಅನ್ನ ತೆಗೆದು DESC ಅಂತ ಹಾಕಿದ್ರೆ ಈಗ ನೋಡ್ಬೋದು ಏಜ್ 62 ಇಂದ 15 ವರೆಗೂ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಈಗ ನಾವು ಏಜ್ ಕಾಲಮ್ ಮೇಲೆ ಸಾರ್ಟಿಂಗ್ ಮಾಡಿದ್ವಿ. ಕಸ್ಟಮರ್ ನೇಮ್ ಮೇಲೆ ಹೇಗೆ ಸಾರ್ಟ್ ಮಾಡೋದು? ಕಸ್ಟಮರ್ ನೇಮ್ ASC ಅಂತ ಕೊಟ್ರೆ ರನ್ ಮಾಡುವಾಗ ನೀವು ಗಮನಿಸಿದ್ರೆ ಇಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ A to Z ನ ಆರ್ಡರ್ ಅಲ್ಲಿ ಇದು ಸಾರ್ಟ್ ಆಗಿದೆ. ಕಸ್ಟಮರ್ ನೇಮ್ಸ್ ನ ನೀವು ಗಮನಿಸಿದ್ರೆ A to Z ಹಾಗೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದು ಸಾರ್ಟ್ ಆಗಿದೆ. ನಿಮಗೆ ಈಗ ಗೊತ್ತು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬೇಕಂದ್ರೆ DESC ಅಂತ ಕೊಟ್ಟು ಈ ಸ್ಟೇಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡಿ ರನ್ ಮಾಡಿದ್ರೆ ಅದು ಡಿಸೆಂಡಿಂಗ್ ಆರ್ಡರ್ ಅಥವಾ Z to A ಆರ್ಡರ್ ಅಲ್ಲಿ ಆರ್ಡರ್ ಮಾಡುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಆರ್ಡರ್ ಬೈ ಬಿಲ್ ಅಮೌಂಟ್. ಬಿಲ್ ಅಮೌಂಟ್ ನ ಆಧಾರದ ಮೇಲೆ ನೋಡೋಣ. ನಾನಿಲ್ಲಿ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಏನನ್ನೂ ಮೆನ್ಷನ್ ಮಾಡಿಲ್ಲ. ಸೊ ಇದನ್ನ ರನ್ ಮಾಡಿದ್ರೆ ನೀವು ಗಮನಿಸಬಹುದು ಈ ಟೇಬಲ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಆರ್ಡರ್ ಆಗಿದೆ. ಸೊ ಬೈ ಡಿಫಾಲ್ಟ್ ನಾನು ಹೇಳಿದಾಗೆ ASC ಅಥವಾ DESC ನ ನೀವು ಹಾಕ್ತಾ ಇದ್ರೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ನ ಸ್ಪೆಸಿಫೈ ಮಾಡದೇ ಇದ್ರೆ ಬೈ ಡಿಫಾಲ್ಟ್ ಇದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗುತ್ತೆ. ಸೊ ಹಾಗಿದ್ರೆ ನಾವು ಒಂದು ಕಾಲಮ್ ಇಂದ ಸಾರ್ಟ್ ಮಾಡಿದ್ವಿ, ಮಲ್ಟಿಪಲ್ ಕಾಲಮ್ಸ್ ನ ಸಾರ್ಟ್ ಮಾಡೋದು ಹೇಗೆ? ಈಗ ಮೊದಲಿಗೆ ನಾವು ಬಿಲ್ ಅಮೌಂಟ್ ಇಂದ ಸಾರ್ಟ್ ಮಾಡಿದ್ವಿ, ಅದಕ್ಕೆ ಒಂದು ಕಾಮಾ ಹಾಕಿ ಏಜ್ ಅಂತ ಹಾಕ್ತೀನಿ. ಈಗ ನೋಡಿ ಬಿಲ್ ಅಮೌಂಟ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ, ಆದ್ರೆ ಏಜ್ ನೀವು ಗಮನಿಸಬಹುದು. ನೆಕ್ಸ್ಟ್ ನಾನು ಕಾಮಾ ಏಜ್ ಅಂತ ಹಾಕಿದ್ರೆ ಅದು ಏಜ್ ಅನ್ನೋದು ನೆಕ್ಸ್ಟ್ ಇದಾದ ಮೇಲೆ ಸಾರ್ಟ್ ಆಗತ್ತೆ. ಸಪೋಸ್ ಇಬ್ರು ಒಂದೇ ಅಮೌಂಟ್ ನ ಬಿಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ದಿವ್ಯಾ ಮತ್ತೆ ಅಜಯ್ ಇಬ್ರು 20,000ನೇ ಬಿಲ್ ಮಾಡಿದ್ರೆ, ನೆಕ್ಸ್ಟ್ ನಾನು ಕಾಮಾ ಏಜ್ ಅಂತ ಹಾಕಿದ್ರೆ ಇವೆರಡು ಈಕ್ವಲ್ ಇದ್ದಾಗ ಅದು ಏಜ್ ಹೋಗಿ ಯಾರು ಅಜಯ್ 35 ಇರೋದ್ರಿಂದ ಅಜಯ್ ಮೇಲ್ ಬಂದು ದಿವ್ಯಾ 40 ಅನ್ನೋದು ಕೆಳಗೆ ಬರ್ತಿತ್ತು. ಹೀಗೆ ನೀವು ಮಲ್ಟಿಪಲ್ ಕಾಲಮ್ಸ್ ಇಂದ ಕೂಡ ಸಾರ್ಟ್ ಮಾಡ್ಕೋಬಹುದು. ಹಾಗೆ ನಾವು ಸೆಲೆಕ್ಟ್ ಸ್ಟಾರ್ ನೋಡಿದ್ವಿ. ಈಗ ಕೆಲವೊಂದು ಕಾಲಮ್ಸ್ ನ ಪಿಕ್ ಮಾಡಿ ನೋಡೋಣ. ಕಸ್ಟಮರ್ ನೇಮ್ ಕಾಮಾ ಏಜ್ ಕಾಮಾ ಸ್ಯಾಲರಿ ಆರ್ಡರ್ ಬೈ ಕಸ್ಟಮರ್ ನೇಮ್ ಅಂತ ಕೊಟ್ರೆ ಓಕೆ, ಟೇಬಲ್ ನೇಮ್ ಮೆನ್ಷನ್ ಮಾಡಿಲ್ಲ. ಫ್ರಮ್ ಕಸ್ಟಮರ್ ರನ್ ಮಾಡಿದ್ರೆ ಓಕೆ, ಸ್ಯಾಲರಿ ಇಲ್ಲ, ಇಲ್ಲಿ ಕಸ್ಟಮರ್ ಅಲ್ಲಿ ಇರೋದು ಬಿಲ್ ಅಮೌಂಟ್. ನೋಡಿ, ನೀವು ಇಲ್ದಿರೋ ಕಾಲಮ್ ನ ಸೆಲೆಕ್ಟ್ ಕ್ಲಾಸ್ ಅಲ್ಲಿ ಹಾಕಿದ್ರೆ ಇನ್ವ್ಯಾಲಿಡ್ ಐಡೆಂಟಿಫೈಯರ್ ಅಂದ್ರೆ ಆ ಕಾಲಮ್ ಆ ಟೇಬಲ್ ನಲ್ಲಿ ಇಲ್ಲ ಅಂತ ಎರರ್ ತೋರಿಸುತ್ತೆ. ಈಗ ನೋಡ್ಬೋದು ಕಸ್ಟಮರ್ ನೇಮ್ ಏಜ್ ಹಾಗೆ ಬಿಲ್ ಅಮೌಂಟ್
ನಾವು ಕಸ್ಟಮರ್ ನೇಮ್ ಇಂದ ಸಾರ್ಟ್ ಮಾಡ್ತಿದೀವಿ. ಕಸ್ಟಮರ್ ನೇಮ್ ಎ ಟು ಝೆಡ್ ಅಸೆಂಡಿಂಗ್ ಅಲ್ಲಿ ಈ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಇದನ್ನ ಇನ್ನೊಂದು ರೀತಿಯಲ್ಲೂ ಮಾಡಬಹುದು. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಆರ್ಡರ್ ಬೈ 1 ಅಂತ ಕೊಟ್ಟು ರನ್ ಮಾಡಿದ್ರೆ ಈಗ ಗಮನಿಸಬಹುದು, ಆರ್ಡರ್ ಬೈ 1 ಅಂದ್ರೆ ಫಸ್ಟ್ ಕಾಲಮ್. ಇಲ್ಲಿ ನಾವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸೆಲೆಕ್ಟ್ ಮಾಡಿರ್ತೀವೋ ಫಸ್ಟ್ ಕಾಲಮ್, ಆ ಕಾಲಮ್ ನಿಂದ ಅದು ಆರ್ಡರ್ ಬೈ ಆಗತ್ತೆ. ನೀವು ಗಮನಿಸಬಹುದು ಫಸ್ಟ್ ಕಾಲಮ್ ಕಸ್ಟಮರ್ ನೇಮ್ ಇದೆ, ಸೊ ಹಾಗಾಗಿ ಕಸ್ಟಮರ್ ನೇಮ್ ಇಂದ ಇದು ಸಾರ್ಟ್ ಆಗಿದೆ. ನಾನು ಇದೇ 1 ನ 3 ಅಂತ ಮಾಡ್ತೀನಿ, ಆರ್ಡರ್ ಬೈ 3 ಅಂತ ಹಾಕಿ ರನ್ ಮಾಡಿದಾಗ ಅದು ಥರ್ಡ್ ಕಾಲಮ್ ಬಿಲ್ ಅಮೌಂಟ್ ನಿಂದ ಸಾರ್ಟ್ ಆಗುತ್ತೆ. ಸೊ ಇದು ಬೈ ಡಿಫಾಲ್ಟ್ ಅಸೆಂಡಿಂಗ್ ಸಾರ್ಟ್ ಆಗಿದೆ. ಡಿಸೆಂಡಿಂಗ್ ಸಾರ್ಟ್ ಬೇಕು ಅಂದ್ರೆ DESC ಅಂತ ಹಾಕಿ ಸ್ಪೆಸಿಫೈ ಮಾಡಿ ಡಿಸೆಂಡಿಂಗ್ ಅಂತ ನಾನು ರನ್ ಮಾಡ್ತೀನಿ. ಈಗ ಗಮನಿಸಿದ್ರೆ ಥರ್ಡ್ ಕಾಲಮ್ ಬಿಲ್ ಅಮೌಂಟ್ ನಿಂದ ಡಿಸೆಂಡಿಂಗ್ ಸಾರ್ಟ್ ಆಗಿದೆ. ಸೊ ಹೀಗೆ ನಾವು ಒಂದು ಟೇಬಲ್ ನಲ್ಲಿರೋ ಡೇಟಾನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಸಾರ್ಟ್ ಮಾಡ್ಕೋಬಹುದು. SQL insert. Insert into statement is used to insert new records into a table. ಒಂದು ಎಕ್ಸಿಸ್ಟಿಂಗ್ ಟೇಬಲ್ ನಲ್ಲಿ ನಾವು ಹೊಸ ರೆಕಾರ್ಡ್ಸ್ ಅನ್ನ ಇನ್ಸರ್ಟ್ ಮಾಡಬೇಕಿದ್ರೆ ಅಥವಾ ಆಡ್ ಮಾಡಬೇಕಿದ್ರೆ ಈ ಇನ್ಸರ್ಟ್ ಇಂಟು ಸ್ಟೇಟ್ಮೆಂಟ್ ಅನ್ನ ಉಪಯೋಗಿಸ್ತೇವೆ. ಹಾಗಿದ್ರೆ ಇನ್ಸರ್ಟ್ ಇಂಟು ಸಿಂಟ್ಯಾಕ್ಸ್ ಹೇಗಿರುತ್ತೆ? ಇನ್ಸರ್ಟ್ ಇಂಟು ಟೇಬಲ್ ನೇಮ್, ನೀವು ಯಾವ ಟೇಬಲ್ಗೆ ರೆಕಾರ್ಡ್ಸ್ ಅನ್ನ ಇನ್ಸರ್ಟ್ ಮಾಡಬೇಕೋ ಅದನ್ನ ಮೆನ್ಷನ್ ಮಾಡಬೇಕು. ಕೀವರ್ಡ್ ಇನ್ಸರ್ಟ್ ಸ್ಪೇಸ್ ಇಂಟು ಸ್ಪೇಸ್ ಟೇಬಲ್ ನೇಮ್, ವ್ಯಾಲ್ಯೂ 1 2 3 ಅಪ್ ಟು n. ಆ ಟೇಬಲ್ ನಲ್ಲಿ ಎಷ್ಟು ಕಾಲಮ್ಸ್ ಇರುತ್ತೋ ಅಷ್ಟು ಕಾಲಮ್ಸ್ ನ ವ್ಯಾಲ್ಯೂಸ್, ಆ ಕಾಲಮ್ಸ್ ಗೆ ಯಾವ ವ್ಯಾಲ್ಯೂಸ್ ಅನ್ನ ಇನ್ಸರ್ಟ್ ಮಾಡಬೇಕು ಅದನ್ನ ಮೆನ್ಷನ್ ಮಾಡಬೇಕು. ಸೊ ಮೊದಲನೇ ಎಕ್ಸಾಂಪಲ್ ನಲ್ಲಿ ನಾವು ನೋಡಿದ್ದು ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಅಂದ್ರೆ ಎಂಟೈರ್ ಟೇಬಲ್ ನೇಮ್ ನ ಕನ್ಸಿಡರ್ ಮಾಡಿ ಪ್ರತಿಯೊಂದು ಕಾಲಮ್ನು ಆ ಟೇಬಲ್ ನಲ್ಲಿರೋ ಪ್ರತಿಯೊಂದು ಕಾಲಮ್ನು ಕನ್ಸಿಡರ್ ಮಾಡುತ್ತೆ. ಅಥವಾ ನೀವು ಬರೀ ಕೆಲವೊಂದು ಕಾಲಮ್ಸ್ ನ ಮಾತ್ರ ಡೇಟಾ ಇನ್ಸರ್ಟ್ ಮಾಡಬೇಕು ಅಂದ್ರೆ ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಅಂತ ಕೊಟ್ಟು ಒಂದು ಬ್ರಾಕೆಟ್ ಓಪನ್ ಮಾಡಿ ಯಾವ್ಯಾವ ಕಾಲಮ್ಗೆ ನೀವು ಡೇಟಾವನ್ನ ಇನ್ಸರ್ಟ್ ಮಾಡಬೇಕು ಅನ್ನೋ ಕಾಲಮ್ಸ್ ನ ಸ್ಪೆಸಿಫೈ ಮಾಡಿ ಆ ಬ್ರಾಕೆಟ್ ಕ್ಲೋಸ್ ಮಾಡಿ ನಂತರ ವ್ಯಾಲ್ಯೂಸ್ ಅಂತ ಕೊಟ್ಟು ಆ ವ್ಯಾಲ್ಯೂಸ್ ನ ನೀವು ಸ್ಪೆಸಿಫೈ ಮಾಡಿದ್ರೆ ಬರೀ ನೀವು ಮೆನ್ಷನ್ ಮಾಡಿರೋ ಕಾಲಮ್ಸ್ಗೆ ಮಾತ್ರ ಡೇಟಾ ಇನ್ಸರ್ಟ್ ಆಗತ್ತೆ. ಇನ್ನೊಂದು ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ಕೋಬೇಕಿರೋದು ಅಂದ್ರೆ ನಾವು ಡೇಟಾವನ್ನ ಇನ್ಸರ್ಟ್ ಮಾಡಿಕ್ ಮೊದಲು ಆ ಕಾಲಮ್ ನ ಡೇಟಾ ಟೈಪ್ ಅನ್ನ ತಿಳ್ಕೋಬೇಕು. ಆ ಕಾಲಮ್ ನ ಡೇಟಾ ಟೈಪ್ ಅನ್ನ ತಿಳ್ಕೊಂಡು ಅದಕ್ಕೆ ಅನುಗುಣವಾದಂತ ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾಲಮ್ 1 ಏಜ್ ಆಗಿದ್ರೆ ನಾನು ಏಜ್ ಅಲ್ಲಿ ವರ್ಡ್ಸ್ ನ ಫಿಲ್ ಮಾಡಕ್ಕಾಗಲ್ಲ. ಏಜ್ ಇಸ್ ಅ ನಂಬರ್ ಡೇಟಾ ಟೈಪ್, ಸೊ ಅಲ್ಲಿ ನಾನು ನಂಬರ್ ಅನ್ನ ಮಾತ್ರ ಫಿಲ್ ಮಾಡ್ಲಿಕ್ಕೆ ಸಾಧ್ಯ. ನೀವು ಏಜ್ ಕಾಲಮ್ ನಲ್ಲಿ ಯಾವ್ದಾದ್ರು ವರ್ಡ್ ಅಥವಾ ಕ್ಯಾರೆಕ್ಟರ್ ನ ಇನ್ಸರ್ಟ್ ಮಾಡಕ್ ಹೋದ್ರೆ ಅದು ಎರರ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಗಮನ ಕೊಟ್ಟು ಯಾವ ಡೇಟಾ ಟೈಪ್ ಇದೆ ಆ ಕಾಲಮ್ ಮೇಲೆ ಅದೇ ಡೇಟಾವನ್ನ ನಾವು ಇನ್ಸರ್ಟ್ ಮಾಡಬೇಕು. ನಾವು ಇದೇ ಕಸ್ಟಮರ್ ಟೇಬಲ್ ಎಕ್ಸಾಂಪಲ್ ಅಂತ ತಗೋಣ. ನಾವು ಇಷ್ಟೊತ್ತು ನೋಡಿದ ಕಸ್ಟಮರ್ ಟೇಬಲ್ ನಲ್ಲಿ 7 ರೋಗಳಿತ್ತು. 7th ರೋ ಮೋನಿಕಾ, ಆದ್ರೆ 8th and 9th ರೋ ಇಲ್ಲಿ ಹೊಸದಾಗಿ ಕಾಣ್ತಿದೆ. ಸೊ ಹಾಗಾಗಿ ನಾವು ಈ 8th and 9th ರೋಸ್ ರೋಹಿತ್ ಅಂಡ್ ರಮ್ಯಾ ಡೇಟಾವನ್ನ ಈಗ ಕಸ್ಟಮರ್ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಹೋದ್ರೆ ನಾನೊಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ತೇನೆ.
ಇಲ್ಲಿ ನಾವು ಇನ್ಸರ್ಟ್ ಅನ್ನ ಮಾಡೋಣ ಬನ್ನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ನಿಮಗೆ ನಾನು ಇನ್ಸರ್ಟ್ ಮಾಡಕ್ ಮುಂಚೆ ಎಕ್ಸಿಸ್ಟಿಂಗ್ ಡೇಟಾವನ್ನ ತೋರಿಸ್ತೀನಿ. ಸೊ ಇಲ್ಲಿ ನೋಡಬಹುದು ಬರೀ 7 ರೋ ಇದೆ. ನಾವೀಗ ಇನ್ಸರ್ಟ್ ಮಾಡುತ್ತಾ ಹೊಸ ರೋಸ್. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಕಸ್ಟಮರ್ ವ್ಯಾಲ್ಯೂಸ್. ನೀವಿಲ್ಲಿ ಗಮನಿಸಬಹುದು ನಾನು ಯಾವುದೇ ಕಾಲಮ್ಸ್ ಅನ್ನ ಮೆನ್ಷನ್ ಮಾಡ್ತಿಲ್ಲ. ಯಾಕೆಂದ್ರೆ ನಾನು ಎಲ್ಲಾ ಕಾಲಮ್ ಕೂಡ ಇನ್ಸರ್ಟ್ ಮಾಡಬೇಕು, ಪ್ರತಿಯೊಂದು ಕಾಲಮ್ಸ್ ಸಹ ಇನ್ಸರ್ಟ್ ಮಾಡಬೇಕು. ಹಾಗಾಗಿ ಇನ್ಸರ್ಟ್ ಇಂಟು ಕಸ್ಟಮರ್ ಅಂತ ಕೊಟ್ಟು ನಾನು ಯಾವುದೇ ಕಾಲಮ್ ನೇಮ್ಸ್ ಅನ್ನ ಕೊಡ್ತಿಲ್ಲ. ಕಸ್ಟಮರ್ ವ್ಯಾಲ್ಯೂಸ್ ನಾ ಇಲ್ಲಿ ಹೋದ್ರೆ ಕಸ್ಟಮರ್ ID 8, ಕಸ್ಟಮರ್ ನೇಮ್ ರೋಹಿತ್, ಏಜ್ 28, ಮೇಲ್, ಫೋನ್ ನಂಬರ್ 852159, ಹಾಗೆ ಬಿಲ್ ಅಮೌಂಟ್ 350. ಸೊ 8 ಕಸ್ಟಮರ್ ID, ನೇಮ್ ರೋಹಿತ್. ರೋಹಿತ್ ಅನ್ನೋದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಸಿಂಗಲ್ ಕೋಟ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ರೋಹಿತ್, ಏಜ್ 28, ನಂಬರ್ ಸಿಂಗಲ್ ಕೋಟ್ಸ್ ನ ಅವಶ್ಯಕತೆ ಇಲ್ಲ. ಜೆಂಡರ್ ಮೇಲ್, ಫೋನ್ ನಂಬರ್ 852159, ಬಿಲ್ ಅಮೌಂಟ್ 350. ಇದನ್ನ ನಾನು ರನ್ ಮಾಡಿದ್ರೆ 1 ರೋ ಇನ್ಸರ್ಟೆಡ್ ಅಂತ ಬರ್ತಿದೆ. ಹಾಗೆ ಈಗ ಇನ್ನೊಂದು ರೋ ಕೂಡ ಇನ್ಸರ್ಟ್ ಮಾಡ್ಬೇಕು ನಾವು. ಅದು ರಮ್ಯಾ ಅನ್ನೋ ಕಸ್ಟಮರ್ ಡೇಟಾ. ನಾನು ಇನ್ಸರ್ಟ್ ಇಂಟು ಕಸ್ಟಮರ್ ವ್ಯಾಲ್ಯೂಸ್. ನೀವಿಲ್ಲಿ ಗಮನಿಸಿದ್ರೆ ರಮ್ಯಾದ ರೋನಲ್ಲಿ ಫೋನ್ ನಂಬರ್ ಡೇಟಾ ಮಿಸ್ ಆಗಿದೆ. ಸೊ ಇಲ್ಲಿ ನಲ್ ವ್ಯಾಲ್ಯೂ ಇದೆ, ಅಂದ್ರೆ ಬ್ಲಾಂಕ್ ಇದೆ, ಅಲ್ಲಿ ಯಾವುದೇ ಫೋನ್ ನಂಬರ್ ಅಪ್ಡೇಟ್ ಆಗಿಲ್ಲ. ಸೊ ಹಾಗಿದ್ರೆ ನಾನು ಅಲ್ಲಿ ಏನ್ ಅಪ್ಡೇಟ್ ಮಾಡಬೇಕು ಆ ಕಾಲಮ್ ನಲ್ಲಿ? ಇಂಥ ಕೇಸ್ ನಲ್ಲಿ ನೀವು ಕಸ್ಟಮರ್ ಪಕ್ಕ ನೀವು ಯಾವ್ಯಾವ ಕಾಲಮ್ ನ ಅಪ್ಡೇಟ್ ಮಾಡಬೇಕು ಅದನ್ನ ಮೆನ್ಷನ್ ಮಾಡಬಹುದು. ಸೊ ಇಲ್ಲಿ ನಾವು ಲಿಸ್ಟ್ ಅಲ್ಲಿ ಫೋನ್ ನಂಬರ್ ನ ಬಿಟ್ಟು ಕಸ್ಟಮರ್ ID, ಕಸ್ಟಮರ್ ನೇಮ್, ಏಜ್, ಜೆಂಡರ್ ಹಾಗೆ ಬಿಲ್ ಅಮೌಂಟ್ ನ ಮೆನ್ಷನ್ ಮಾಡಬಹುದು. ಅಥವಾ ಅದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಇದೆ. ಹೇಗೆ? ನಾವು ಇನ್ಸರ್ಟ್ ಇಂಟು ಕಸ್ಟಮರ್ ಕೊಟ್ಟು ವ್ಯಾಲ್ಯೂಸ್ ನಲ್ಲಿ 9, ರಮ್ಯಾನ ಸಿಂಗಲ್ ಕೋಟ್ಸ್ ಅಲ್ಲಿ ಕೊಡಬೇಕು, ಏಜ್ 33, ಫೀಮೇಲ್. ಹಾಗೆ ನೆಕ್ಸ್ಟ್ ಫೋನ್ ನಂಬರ್ ಅಪ್ಡೇಟ್ ಮಾಡೋದ್ರಿಂದ ಫೋನ್ ನಂಬರ್ ಅಲ್ಲಿ ನಲ್ ಇರೋ ಕಾರಣ ನಾವು ಇಲ್ಲಿ ನಲ್ ಅಂತ ಮೆನ್ಷನ್ ಮಾಡಬಹುದು. ನಲ್ ಅಂತ ಮೆನ್ಷನ್ ಮಾಡಿ ನೆಕ್ಸ್ಟ್ ಕಾಲಮ್ಗೆ ಹೋದ್ರೆ ಬಿಲ್ ಅಮೌಂಟ್ 11,500. ಬನ್ನಿ ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. 1 ರೋ ಇನ್ಸರ್ಟೆಡ್ ಅಂತ ಬಂದಿದೆ. ನಾವು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ನ ನೋಡ್ಬೇಕಿದ್ರೆ ಕಮಿಟ್ ಅಂತ ಒಂದು ಕಮಾಂಡ್ ಅನ್ನ ನೋಡಿದ್ವಿ. ಈ ಕಮಿಟ್ ಅನ್ನ ನಾವು ಮಾಡಿದ್ರೆ ನಾನು 2 ರೋನ ಇನ್ಸರ್ಟ್ ಮಾಡಿರೋದು ಸೇಫ್ ಆಗತ್ತೆ, ಪರ್ಮನೆಂಟ್ ಆಗಿ ಆ ಟೇಬಲ್ ನಲ್ಲಿ ಅದು ಹೋಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಇನ್ಸರ್ಟ್ ಮಾಡಿರೋ ರೋಸ್ ನ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಕೊಟ್ರೆ ನೀವಿಲ್ಲಿ ನೋಡಬಹುದು ಕಸ್ಟಮರ್ ID 8 ರೋಹಿತ್ ಹಾಗೆ ಕಸ್ಟಮರ್ ID 9 ರಮ್ಯಾ ಬಂದಿದೆ. ಇದನ್ನ ಆರ್ಡರ್ ಬೈ ಕಸ್ಟಮರ್ ID ಮಾಡ್ತಾನೆ.
ರನ್ ಮಾಡಿದ್ರೆ ಸೊ 1 to 9 ಕಸ್ಟಮರ್ಸ್ ಈಗ ನಿಮ್ಗೆ ಈ ಟೇಬಲ್ ನಲ್ಲಿ ನೋಡಬಹುದು. ನೀವು ಈ ಟೇಬಲ್ ನಲ್ಲಿ ನೋಡ್ತಿರೋ ಡೇಟಾನ ನಾವು ಈಗ ಕಸ್ಟಮರ್ ಟೇಬಲ್ ನಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. null value. A field with a null value is a field with no value or blank. ನಾವು ಲಾಸ್ಟ್ ಎಕ್ಸಾಂಪಲ್ ನೋಡಿದ ಹಾಗೆ ರಮ್ಯಾ ರೋ ನಲ್ಲಿ ಫೋನ್ ನಂಬರ್ ನಲ್ ಇತ್ತು. ಸೊ ಅದನ್ನ ನಲ್ ವ್ಯಾಲ್ಯೂ ಫೀಲ್ಡ್ ಅಥವಾ ಬ್ಲಾಂಕ್ ಫೀಲ್ಡ್ ಅಂತಾನು ಕರಿಬಹುದು. ವೆನ್ ವಿ ಹ್ಯಾವ್ ನಲ್ ವ್ಯಾಲ್ಯೂಸ್ ಇನ್ ಅ ಕಾಲಮ್ ವಿ ಕೆನಾಟ್ ಯೂಸ್ ದ ಕಂಪ್ಯಾರಿಸನ್ ಆಪರೇಟರ್ಸ್ ಆನ್ ಇಟ್. ನಾವು ವೇರ್ ಕ್ಲಾಸ್ ನೋಡಿದ್ವಿ. ವೇರ್ ಕ್ಲಾಸ್ ನಲ್ಲಿ ನಾವು ಫಿಲ್ಟರಿಂಗ್ ಕಂಡೀಷನ್ ಮಾಡುವಾಗ ಏಜ್ ಗ್ರೇಟರ್ ದೆನ್ 10, ಏಜ್ ಗ್ರೇಟರ್ ದೆನ್ 50 ಅಥವಾ ಸ್ಯಾಲರಿ ಗ್ರೇಟರ್ ದೆನ್ ಈ ತರ ಒಂದು ಕಂಪ್ಯಾರಿಸನ್ ಆಪರೇಟರ್ಸ್ ಅನ್ನ ಯೂಸ್ ಮಾಡಿದ್ವಿ. ಆದ್ರೆ ನಾವು ಒಂದು ಕಾಲಮ್ ನಲ್ಲಿ ನಲ್ಲಿರುವಾಗ ಆ ಪರ್ಟಿಕ್ಯುಲರ್ ಕಾಲಮ್ ವ್ಯಾಲ್ಯೂಗೆ ನಾವು ಈ ಕಂಪ್ಯಾರಿಸನ್ ಆಪರೇಟರ್ಸ್ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಿದ್ರೆ ನಾವು ನಲ್ ವ್ಯಾಲ್ಯೂಸ್ ನ ಕಂಡು ಹಿಡಿಯೋದು ಹೇಗೆ? ಯಾವ್ದಾದ್ರು ಟೇಬಲ್ ನಲ್ಲಿ ನಲ್ ವ್ಯಾಲ್ಯೂಸ್ ಇದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ? ಇನ್ ಸಚ್ ಕೇಸಸ್ ವಿ ವಿಲ್ ಯೂಸ್ ಈಸ್ ನಲ್ ಅಂಡ್ ಈಸ್ ನಲ್ ನಾಟ್ ನಲ್ ಆಪರೇಟರ್. ಈಸ್ ನಲ್ ಹಾಗೆ ಈಸ್ ನಾಟ್ ನಲ್ ಆಪರೇಟರ್ಸ್ ನ ನಾವು ಉಪಯೋಗಿಸ್ತೇವೆ. ಈಸ್ ನಲ್ ಸಿಂಟೆಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಕಾಲಮ್ 1, ಕಾಲಮ್ 2 ಫ್ರಮ್ ಟೇಬಲ್ ನೇಮ್ ವೇರ್ ಕಾಲಮ್ ನೇಮ್ ಈಸ್ ನಲ್. ನಾವು ಲಿಸ್ಟ್ ಆಫ್ ಕಾಲಮ್ಸ್ ನ ಕೊಟ್ಟು ಫ್ರಮ್ ಟೇಬಲ್ ನೇಮ್ ಸ್ಪೆಸಿಫೈ ಮಾಡಿ ವೇರ್ ಕ್ಲಾಸ್ ನಲ್ಲಿ ಯಾವ ಕಾಲಮ್ ನಲ್ಲಿ ನಲ್ ಇದೆ ಅಂತ ತಿಳ್ಕೊಳಕ್ಕೆ ಆ ಕಾಲಮ್ ನೇಮ್ ಕೊಟ್ಟು ಈಸ್ ನಲ್ ಅಂತ ಕೊಡಬೇಕು. ಅದೇ ರೀತಿಯಾಗಿ ಈಸ್ ನಾಟ್ ನಲ್ ನೋಡ್ಬೇಕು ಅಂದ್ರೆ ಸೆಲೆಕ್ಟ್ ಕಾಲಮ್ ಲಿಸ್ಟ್ ಕೊಟ್ಟು ಫ್ರಮ್ ಟೇಬಲ್ ನೇಮ್ ವೇರ್ ಆ ಪರ್ಟಿಕ್ಯುಲರ್ ಕಾಲಮ್ ಯಾವ್ದು ನಲ್ ಇಲ್ಲ ಅಂತ ನೋಡುವಂತ ಕಾಲಮ್ ನೇಮ್ ಕೊಟ್ಟು ಈಸ್ ನಾಟ್ ನಲ್ ಅಂತ ಕೊಡಬೇಕು. ಈಗ ನಾವು ಇದೇ ಎಕ್ಸಾಂಪಲ್ ನ ತಗೋಣ. ಇದೇ ಕಸ್ಟಮರ್ ಟೇಬಲ್, ಫೋನ್ ನಂಬರ್ ರಮ್ಯಾ ಫೋನ್ ನಂಬರ್ ನಲ್ ಇರೋದ್ರಿಂದ ನಾನು ಒಂದು ಸಿಂಪಲ್ ಆದ ಕ್ವೇರಿ ಬರೀತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ನೀವು ನೋಡಿದ್ರೆ ವೇರ್ ಕ್ಲಾಸ್ ಹಾಕ್ಬೇಕು. ವೇರ್ ಫೋನ್ ನಂಬರ್ ಈಸ್ ನಲ್. ಇದನ್ನ ಹಾಕಿದ್ರೆ ಈಗ ನೋಡಿ ಎಲ್ಲಿ ಫೋನ್ ನಂಬರ್ ನಲ್ಲಿತ್ತೋ, ಯಾವ ರೋ ನಲ್ಲಿ ಫೋನ್ ನಂಬರ್ ನಲ್ಲಿತ್ತೋ ಆ ರೋನ ಡೇಟಾ ನಮಗೆ ಸಿಗತ್ತೆ. ನೀವು ಸ್ಟಾರ್ ಬದಲು ನೀವು ಕಸ್ಟಮರ್ ಯಾವ ಕಸ್ಟಮರ್ದು ಫೋನ್ ನಂಬರ್ ಅಪ್ಡೇಟ್ ಆಗಿಲ್ಲ ಅಂತ ನೋಡ್ಲಿಕ್ಕೆ ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ವೇರ್ ಫೋನ್ ನಂಬರ್ ಇಸ್ ನಲ್ ಅಂತ ಕೊಟ್ಟು ರನ್ ಮಾಡಿದ್ರೆ ನಿಮಗೆ ರಮ್ಯಾ ಅಂತ ತೋರಿಸುತ್ತೆ. ಹಾಗೆ ಈಗ ಸೆಲೆಕ್ಟ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ವೇರ್ ಫೋನ್ ನಂಬರ್ ಈಸ್ ನಾಟ್ ನಲ್ ಅಂತ ಕೊಟ್ರೆ ಈಗ ನೋಡಿ ಏನ್ ಡೇಟಾ ಬರುತ್ತೆ ಅಂತ. ಈಗ ಎಲ್ಲಾ ಕಸ್ಟಮರ್ ಡೇಟಾ ಎಕ್ಸೆಪ್ಟ್ ರಮ್ಯಾ, ಯಾಕಂದ್ರೆ ರಮ್ಯಾದು ಫೋನ್ ನಂಬರ್ ನಲ್ ಇದೆ. ಇಲ್ಲಿ ನಾವು ಕಂಡೀಷನ್ ಕೊಟ್ಟಿರೋದು ಈಸ್ ನಾಟ್ ನಲ್, ಫೋನ್ ನಂಬರ್ ಇಸ್ ನಾಟ್ ನಲ್ ಅಂತ. ಸೊ ಹಾಗಾಗಿ ಮಿಕ್ಕಿದ ಎಲ್ಲಾ ಕಸ್ಟಮರ್ ನೇಮ್ಸ್ ಕೂಡ ಬಂದಿದೆ. ಸೆಲೆಕ್ಟ್ ಸ್ಟಾರ್ ಕೊಟ್ರೆ ನಿಮ್ಗೆ ಗೊತ್ತು ಎಲ್ಲಾ ಕಾಲಮ್ ನ ಡೇಟಾ ರಿಟ್ರೀವ್ ಆಗತ್ತೆ. ಸೊ ಇಲ್ಲಿ ನೋಡಿದ್ರೆ ರಮ್ಯಾ ಕಸ್ಟಮರ್ ನೇಮ್ ಇಲ್ಲ, ಯಾಕಂದ್ರೆ ರಮ್ಯಾದ ಫೋನ್ ನಂಬರ್ ನಲ್ ಇದೆ. ಸೊ ಈಗ ನಿಮ್ಗೆ ಈಸ್ ನಲ್ ಅಂಡ್ ಈಸ್ ನಾಟ್ ನಲ್ ನ ಹೇಗೆ ಉಪಯೋಗಿಸೋದು ಅಂತ ಗೊತ್ತಾಗಿರತ್ತೆ. SQL update. Update statement is used to modify the existing records in a table. ಒಂದು ಟೇಬಲ್ ನಲ್ಲಿರೋ ರೆಕಾರ್ಡ್ಸ್ ನ ನಾವು ಮಾಡಿಫೈ ಮಾಡಬೇಕು ಅಂದ್ರೆ ಆಗ ನಾವು ಈ ಅಪ್ಡೇಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ ಅಪ್ಡೇಟ್ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಅಪ್ಡೇಟ್ ಟೇಬಲ್ ನೇಮ್, ಯಾವ ಟೇಬಲ್ ಅನ್ನ ನೀವು ಅಪ್ಡೇಟ್ ಮಾಡಬೇಕು ಆ ಟೇಬಲ್ ನೇಮ್ ನ ಸ್ಪೆಸಿಫೈ ಮಾಡಬೇಕು. ಇಲ್ಲಿ ಕೀವರ್ಡ್ ನೀವು ಗಮನಿಸಬೇಕು, ಅಪ್ಡೇಟ್. ಅಪ್ಡೇಟ್ ಟೇಬಲ್ ನೇಮ್. ಸೆಟ್ ಕಾಲಮ್
1 is equal to value 1, comma, column 2 is equal to value 2 up to column n is equal to value n, where condition. ನಾವು ಯಾವ ಟೇಬಲ್ ನ ಅಪ್ಡೇಟ್ ಮಾಡಬೇಕು ಆ ಟೇಬಲ್ ನೇಮ್ ಸ್ಪೆಸಿಫೈ ಮಾಡಬೇಕು. ಹಾಗೆ ಸೆಟ್ ಅನ್ನೋ ಕೀವರ್ಡ್ ಕೊಟ್ಟು ಯಾವ ಕಾಲಮ್ ನ ಯಾವ ವ್ಯಾಲ್ಯೂ ಇಂದ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ವೇರ್ ಕಂಡೀಷನ್ ಬಹು ಮುಖ್ಯವಾದದ್ದು. ಇಲ್ಲಿ ನೀವು ಯಾವ ರೋ ನ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಮುಖ್ಯವಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಇಫ್ ಯು omit the where clause, all records will be updated. ನೀವೇನಾದ್ರೂ ಈ ವೇರ್ ಕ್ಲಾಸ್ ನ ಕೊಡ್ಲಿಲ್ಲ ಅಂತಂದ್ರೆ ಆ ಟೇಬಲ್ ನಲ್ಲಿರೋ, ಸಪೋಸ್ ಕಾಲಮ್ 1 ಇಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಕೊಟ್ರೆ ನೀವು ಆ ಟೇಬಲ್ ನಲ್ಲಿರೋ ಕಾಲಮ್ 1 ನ ಎಲ್ಲಾ ರೋಸ್ ನಲ್ಲೂ ಈ ವ್ಯಾಲ್ಯೂ ಅಪ್ಡೇಟ್ ಆಗತ್ತೆ. ನಾವೀಗ ಅದೇ ಕಸ್ಟಮರ್ ಟೇಬಲ್ ಬರೋಣ. ನಾನಿಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿದ್ದೀನಿ. ನೀವು ಗಮನಿಸಿದ್ರೆ ರಮ್ಯಾದು ನಲ್ಲಿತ್ತು ಫೋನ್ ನಂಬರ್ ಅಪ್ಡೇಟ್ ಆಗಿರ್ಲಿಲ್ಲ. ಈಗ ಆ ಫೋನ್ ನಂಬರ್ ಅನ್ನ ನಾನು ಈ ಟೇಬಲ್ ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ, 753951 ಅಂತ. ಹಾಗೆ ರೋಹಿತ್ ಅನ್ನೋ ಕಸ್ಟಮರ್ ನೇಮ್ ನ ರೋಹಿತ್ ಕುಮಾರ್ ಅಂತ ಅಪ್ಡೇಟ್ ಮಾಡಿದ್ದೀನಿ. ಜೋಯಿಯ ಏಜ್ 15 ಇತ್ತು, 16 ಮಾಡಿದ್ದೀನಿ. ಹಾಗೆ ಬಿಲ್ ಅಮೌಂಟ್ 1200 ಇದ್ದದನ್ನ 1300 ಮಾಡಿದ್ದೀನಿ. ನೀವ್ ಎಲ್ಲಿ ಗ್ರೀನ್ ಕಲರ್ ಅಲ್ಲಿ ಬೋಲ್ಡ್ ಅಲ್ಲಿ ನೋಡ್ತಿದ್ದೀರಾ ಅದೆಲ್ಲ ಅಪ್ಡೇಟೆಡ್ ಡೇಟಾ. ಸೊ ಹಾಗಿದ್ರೆ ಈ ಡೇಟಾವನ್ನ ನಮ್ಮ ಕಸ್ಟಮರ್ ಟೇಬಲ್ ನಲ್ಲಿ ಅಪ್ಡೇಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಈಗ ನಾನು ನಿಮ್ಗೆ ಸದ್ಯಕ್ಕೆ ಮೊದಲಿಗೆ ಎಕ್ಸಿಸ್ಟಿಂಗ್ ಡೇಟಾವನ್ನ ತೋರಿಸ್ಬಿಡ್ತೀನಿ ಕಸ್ಟಮರ್ ಟೇಬಲ್ ನಲ್ಲಿ ಹೇಗಿದೆ ಅಂತ. ನಾನು ಅಪ್ಡೇಟ್ಗೆ ಹೊಸ ಟ್ಯಾಬ್ ಅನ್ನು ಯೂಸ್ ಮಾಡ್ತೇನೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ಎಕ್ಸಿಸ್ಟಿಂಗ್ ಡೇಟಾನ ನೀವು ನೋಡ್ತಿದ್ದೀರಾ, ಇಲ್ಲಿ ರೋಹಿತ್ ಅಂತಿದೆ. ಹಾಗೆ ರಮ್ಯಾದ ಫೋನ್ ನಂಬರ್ ಅಪ್ಡೇಟ್ ಆಗಿಲ್ಲ. ಜೋಯಿ ಏಜ್ 15 ಇದೆ. ಬಿಲ್ ಅಮೌಂಟ್ 1200 ಇದೆ. ಹಾಗಿದ್ರೆ ಅಪ್ಡೇಟ್ ಒಂದನ್ನ ಅಪ್ಡೇಟ್ ಮಾಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ರಮ್ಯಾದ ಫೋನ್ ನಂಬರ್ ಅಪ್ಡೇಟ್ ಟೇಬಲ್ ನೇಮ್ ಕೊಡಬೇಕು. ಯಾವ ಟೇಬಲ್ ಅಂತ? ಕಸ್ಟಮರ್. ಸೆಟ್ ಫೋನ್ ನಂಬರ್, ನೀವು ಯಾವ ಕಾಲಮ್ ಅನ್ನ ಸೆಟ್ ಮಾಡಬೇಕು. ಫೋನ್ ನಂಬರ್ ಇಸ್ ಈಕ್ವಲ್ ಟು 753951. 753951. ನಾವು ಇಷ್ಟನ್ನೇ ರನ್ ಮಾಡ್ಬಿಟ್ರೆ ಎಲ್ಲಾ ಕಸ್ಟಮರ್ಸ್ ನ ಫೋನ್ ನಂಬರ್ ಕೂಡ 753951 ಅಂತ ಅಪ್ಡೇಟ್ ಆಗೋಗುತ್ತೆ. ಸೊ ಹಾಗಾಗಿ ಬಹು ಮುಖ್ಯವಾದದ್ದು ಈ ವೇರ್ ಕಂಡೀಷನ್. ನಾವು ವೇರ್ ಕಂಡೀಷನ್ ನ ಹಾಕಿ ಯಾರಿಗೆ ನಾವು ಈ ಫೋನ್ ನಂಬರ್ ನ ಸೆಟ್ ಮಾಡಬೇಕು? ಕಸ್ಟಮರ್ ನೇಮ್ ರಮ್ಯಾ. ಸೊ ನಾವು ಕಸ್ಟಮರ್ ನೇಮ್ ಇಸ್ ಈಕ್ವಲ್ ಟು ರಮ್ಯಾ ಅಂತ ಕೊಟ್ರೆ, ಈಗ ನೋಡಿ ನಾನು ಇದನ್ನ ರನ್ ಮಾಡಬೇಕು. ಅಪ್ಡೇಟ್ ಕಸ್ಟಮರ್ ಟೇಬಲ್, set phone number is equal to 753951 where customer name is equal to ರಮ್ಯಾ. ಇದನ್ನ ರನ್ ಮಾಡ್ತೀನಿ. 1 ರೋ ಅಪ್ಡೇಟೆಡ್ ಅಂತ ಬರ್ತಿದೆ. ಸೊ ಹಾಗಿದ್ರೆ ಅಪ್ಡೇಟ್ ಆಗಿರೋ ಡೇಟಾನ ನಾನು ಕಮಿಟ್ ಮಾಡ್ತೀನಿ. ಕಮಿಟ್ ಆದ್ಮೇಲೆ ಈ ಡೇಟಾವನ್ನ ನೋಡೋಣ. ಸೊ ಈಗ ನೀವು ನೋಡ್ಬೋದು ರಮ್ಯಾ ರೋ ನಲ್ಲಿ ಫೋನ್ ನಂಬರ್ 753951 ಅಂತ ಅಪ್ಡೇಟ್ ಆಗಿದೆ. ಹೀಗೆ ನಾವು ಬೇರೆ ಡೇಟಾವನ್ನ ಕೂಡ ಈಗ ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಕಸ್ಟಮರ್ ಸೆಟ್ ಕಸ್ಟಮರ್ ನೇಮ್ ಈಕ್ವಲ್ ಟು ರೋಹಿತ್ ಕುಮಾರ್ ಅಲ್ವಾ? ಯಾರಿಗಿದನ್ನ ಅಪ್ಡೇಟ್ ಮಾಡಬೇಕು? ವೇರ್ ಕಸ್ಟಮರ್ ನೇಮ್ ಇಸ್ ಈಕ್ವಲ್ ಟು ರೋಹಿತ್ ಅಂತ ಕೊಡ್ಬೋದು, ಅಥವಾ ಇಲ್ಲಿ ನಾವು ಕಸ್ಟಮರ್ ಐ ಡಿ ಅನ್ನು ಸಹ ಕೊಡ್ಬೋದು. ಕಸ್ಟಮರ್ ಐ ಡಿ ಇಸ್ ಈಕ್ವಲ್ ಟು 8 ಅಂತ ಕೊಟ್ಟು ನಾನು ಇದನ್ನ ರನ್ ಮಾಡ್ತೇನೆ. ರನ್ ಮಾಡಿದ್ರೆ ನಿಮ್ಗೆ ಇಲ್ಲಿ 1 ರೋ ಅಪ್ಡೇಟೆಡ್ ಅಂತ ಸ್ಕ್ರಿಪ್ಟ್ ಔಟ್ಪುಟ್ ತೋರಿಸುತ್ತೆ. ಕಮಿಟ್ ಮಾಡ್ತೀನಿ. ಮಾಡಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಕೊಟ್ರೆ ಇಲ್ಲಿ ನೀವು ಗಮನಿಸ್ಕೋಬಹುದು
ರೋಹಿತ್ ಅನ್ನೋದು ಈಗ ರೋಹಿತ್ ಕುಮಾರ್ ಆಗಿ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಮುಂದಿನ ಅಪ್ಡೇಟ್ ನಲ್ಲಿ ನಾವು ಜೋಯಿ ಕಸ್ಟಮರ್ಗೆ ಅವರ ಏಜ್ ಹಾಗೆ ಬಿಲ್ ಅಮೌಂಟ್ ಅನ್ನ ಅಪ್ಡೇಟ್ ಮಾಡಬೇಕು. ಈಗ ಜೋಯಿಯ ಏಜ್ 15 ಇದೆ, ಬಿಲ್ ಅಮೌಂಟ್ 1200 ಇದೆ. ಹಾಗಿದ್ರೆ ಒಂದೇ ರೋನ 2 ಕಾಲಮ್ ಡೇಟಾ ಹೇಗೆ ಅಪ್ಡೇಟ್ ಮಾಡೋದು? ಅಪ್ಡೇಟ್ ಕಸ್ಟಮರ್ ಸೆಟ್ ಮೊದಲಿಗೆ ಏಜ್ ಇಸ್ ಈಕ್ವಲ್ ಟು 16. ಹಾಗೆ ನೀವು ಇಲ್ಲಿ ಇನ್ನೊಂದು ಕಾಲಮ್ ಕೂಡ ಅಪ್ಡೇಟ್ ಮಾಡಬೇಕು. ಬರೀ ಜೋಯಿಯ ಏಜ್ ಅಲ್ಲ, ಅವರ ಬಿಲ್ ಅಮೌಂಟ್ ಅನ್ನು ಕೂಡ ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಕಾಮ ಕೊಟ್ಟು ಬಿಲ್ ಅಮೌಂಟ್ ಈಕ್ವಲ್ 1300 ಕೊಟ್ಟು ಬಹುಮುಖ್ಯವಾಗಿ ನಿಮಗೆ ಗೊತ್ತಿದೆ ವೇರ್ ಕ್ಲಾಸ್ ನಲ್ಲಿ ಕಂಡೀಷನ್ ಕೊಡಬೇಕು. ನಾನಿಲ್ಲಿ ಕಸ್ಟಮರ್ ID ಈಕ್ವಲ್ ಟು ಜೋಯಿಯ ಕಸ್ಟಮರ್ ID 4 ಅದನ್ನ ರನ್ ಮಾಡ್ತೀನಿ. ಈಗ 1 ರೋ ಅಪ್ಡೇಟೆಡ್ ಅಂತ ಬಂದಿದೆ. ಕಮಿಟ್ ಮಾಡಿ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಕೊಟ್ರೆ ನೀವು ನೋಡ್ಬೋದು ಜೋಯಿಯ ಡೇಟಾ ಏಜ್ 16 ಹಾಗೆ ಬಿಲ್ ಅಮೌಂಟ್ 1300 ಅಂತ ಈಗ ಟೇಬಲ್ ನಲ್ಲಿ ಅಪ್ಡೇಟ್ ಆಗಿದೆ. SQL delete. Delete statement is used to delete existing records in a table. ಒಂದು ಟೇಬಲ್ ನಲ್ಲಿ ಇರ್ತಕ್ಕಂಥ ರೆಕಾರ್ಡ್ಸ್ ನ ಡಿಲೀಟ್ ಮಾಡ್ಲಿಕ್ಕೆ ಎರೇಸ್ ಮಾಡ್ಲಿಕ್ಕೆ ನಾವು ಡಿಲೀಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ ಡಿಲೀಟ್ ಸಿಂಟ್ಯಾಕ್ಸ್ ನೋಡೋಣ ಬನ್ನಿ. ಡಿಲೀಟ್ ಫ್ರಮ್ ಟೇಬಲ್ ನೇಮ್, ನೀವು ಯಾವ ಟೇಬಲ್ ನಿಂದ ರೋಸ್ ನ ಡಿಲೀಟ್ ಮಾಡಬೇಕು ಆ ಟೇಬಲ್ ನೇಮ್ ಅನ್ನ ಕೊಡಬೇಕು. ವೇರ್ ಕಂಡೀಷನ್, ಮತ್ತೆ ಇದರಲ್ಲೂ ಕೂಡ ವೇರ್ ಕಂಡೀಷನ್ ಬಹುಮುಖ್ಯವಾದದ್ದು. ಇಫ್ ಯು ಒಮಿಟ್ ದ ವೇರ್ ಕ್ಲಾಸ್ ಆಲ್ ರೆಕಾರ್ಡ್ಸ್ ವಿಲ್ ಬಿ ಡಿಲೀಟೆಡ್. ಇಲ್ಲಿ ವೇರ್ ಕಂಡೀಷನ್ ಕೊಡ್ಲೇಬೇಕು ನೀವು, ಯಾಕಂದ್ರೆ ಒಂದು ಟೇಬಲ್ ನಲ್ಲಿ ಸಾವಿರಾರು ಗಟ್ಟಲೆ ಇಂಪಾರ್ಟೆಂಟ್ ಡೇಟಾ ರೆಕಾರ್ಡ್ಸ್ ಇರತ್ತೆ. ನೀವು ವೇರ್ ಕಂಡೀಷನ್ ಕೊಡದೆ ಡಿಲೀಟ್ ಮಾಡ್ಬಿಟ್ರೆ ಎಂಟೈರ್ ಟೇಬಲ್ ಡಿಲೀಟ್ ಆಗೋಗುತ್ತೆ. ಸೊ ಹಾಗಾಗಿ ಡಿಲೀಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕಾಶಿಯಸ್ ಆಗಿರ್ಬೇಕು, ಹಾಗೆ ವೇರ್ ಕಂಡೀಷನ್ ನ ಸ್ಪೆಸಿಫೈ ಮಾಡಲೇಬೇಕು. ಈಗ ನಾವು ಅದೇ ಅಪ್ಡೇಟೆಡ್ ಟೇಬಲ್ ಅನ್ನ ನೋಡೋಣ. ಈ ಅಪ್ಡೇಟೆಡ್ ಟೇಬಲ್ ನಲ್ಲಿ ನಾವು ಈಗ ಕಸ್ಟಮರ್ ID 2 ಅಂದ್ರೆ ರಮೇಶ್ ನ ಡೇಟಾ ಹಾಗೂ ಕಸ್ಟಮರ್ ID 5 ದಿವ್ಯಾನ ಡೇಟಾವನ್ನ ಡಿಲೀಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಡಿಲೀಟ್ಗೆ ನಾನು ಮತ್ತೆ ಹೊಸ ಟ್ಯಾಬ್ ಯೂಸ್ ಮಾಡ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್. ನಿಮ್ಗೊಂದ್ಸಲ ಡಿಲೀಟ್ ಮಾಡಕ್ ಮುಂಚೆ ಡೇಟಾ ಬೇಸ್ ನಲ್ಲಿ ಟೇಬಲ್ ನ ತೋರಿಸ್ತೀನಿ. ದಿವ್ಯಾ ಕಸ್ಟಮರ್ ID 5 ಹಾಗೆ ರಮೇಶ್ ಕಸ್ಟಮರ್ ID 2 ರೋಸ್ ನೀವು ಈ ಟೇಬಲ್ ನಲ್ಲಿ ನೋಡಬಹುದು. ಈಗ ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಕೊಡಬೇಕು. ಕಸ್ಟಮರ್ ಯಾವ್ದನ್ನ ಡಿಲೀಟ್ ಮಾಡಬೇಕು? ವೇರ್ ಕಂಡೀಷನ್, ವೆರಿ ಇಂಪಾರ್ಟೆಂಟ್. ವೇರ್ ಕಸ್ಟಮರ್ ID ಈಕ್ವಲ್ ಟು 2. ರಮೇಶ್ ಟು ಕಸ್ಟಮರ್ ID 2. ನಾನು ಈಗ ಇದನ್ನ ರನ್ ಮಾಡ್ತೀನಿ. 1 ರೋ ಡಿಲೀಟೆಡ್, 1 ರೋ ಡಿಲೀಟೆಡ್. ಕಮಿಟ್ ಮಾಡಿ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ನ ಈಗ ರನ್ ಮಾಡಿದ್ರೆ ಇಲ್ಲಿ ರಮೇಶ್ ನ ಕಸ್ಟಮರ್ ರೋ ಡಿಲೀಟ್ ಆಗಿದೆ. ಹಾಗೆ ನಾವು ಈಗ ದಿವ್ಯಾ ಅನ್ನೋ ಕಸ್ಟಮರ್ ರೋನ ಕೂಡ ರೆಕಾರ್ಡ್ ನ ಕೂಡ ಡಿಲೀಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಡಿಲೀಟ್ ಫ್ರಮ್ ಕಸ್ಟಮರ್ ವೇರ್ ಕಸ್ಟಮರ್ ID is equal to 5. Where condition very important. Customer 5 Divya. Then run ಮಾಡ್ತೀನಿ. 1 row deleted. Commit ಮಾಡಿ
ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ಕೊಟ್ರೆ ನೀವು ನೋಡಬಹುದು ಇಲ್ಲಿ ದಿವ್ಯಾ ಅನ್ನೋ ಕಸ್ಟಮರ್ ರೋ ನಿಮ್ಗೆ ಕಾಣ್ತಾ ಇಲ್ಲ. ಹಾಗಿದ್ರೆ ನಾವು ಮಲ್ಟಿಪಲ್ ರೋಸ್ ನ ಡಿಲೀಟ್ ಮಾಡ್ಬೇಕಾದ್ರೆ ಹೀಗೆ 2 ಸಲ ಸಪರೇಟ್ ಆಗಿ ಕ್ವೆರಿ ಬರೆಯೋ ಬದಲು ನಾವು ಇಲ್ಲೇ ಕಸ್ಟಮರ್ ID ಇನ್ ಅಂತ ಕೊಟ್ಟು, ನಿಮಗೆ ಗೊತ್ತು ಇನ್ ಅನ್ನೋದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ನೀವು ಕೊಡ್ಬೋದು. 2, 5 ಅಂತ ಕೊಟ್ಟಿದ್ರೆ ಇದು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ 2 ರೋಸ್ ನ ಕೂಡ ಡಿಲೀಟ್ ಮಾಡಿರ್ತಿತ್ತು. SQL ಅಗ್ರಿಗೇಟ್ ಫಂಕ್ಷನ್ಸ್. ಈ ಅಗ್ರಿಗೇಷನ್ ಅಂದ್ರೆ ಏನು, ಅಗ್ರಿಗೇಟ್ ಫಂಕ್ಷನ್ಸ್ ಅಂದ್ರೆ ಏನು, ಈ ಅಗ್ರಿಗೇಟ್ ಫಂಕ್ಷನ್ಸ್ ಏನ್ ಮಾಡುತ್ತೆ ನೋಡೋಣ ಬನ್ನಿ. ಅಗ್ರಿಗೇಷನ್ ಇಸ್ ಅನ್ ಆಪರೇಷನ್ ಟು ಕಂಪ್ಯೂಟ್ ಸಿಂಗಲ್ ವ್ಯಾಲ್ಯೂ ಫ್ರಮ್ ಅ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಇನ್ ಅ ಟೇಬಲ್. ಒಂದು ಟೇಬಲ್ ನಲ್ಲಿ ನೂರಾರು ಗಟ್ಟಲೆ ರೋಸ್ ಇರಬಹುದು. ಈ ರೋಸ್ ನ ಪರ್ಟಿಕ್ಯುಲರ್ ಕಾಲಮ್ ವ್ಯಾಲ್ಯೂಸ್ ಮೇಲೆ ಒಂದು ಕಾಂಪ್ಯೂಟೇಷನ್ ಮಾಡಿ ಅದರಲ್ಲಿ ಒಂದು ಸಿಂಗಲ್ ವ್ಯಾಲ್ಯೂನ ಪಡಿತಕ್ಕಂಥದ್ದೇ ಅಗ್ರಿಗೇಷನ್. ನಿಮಗೆ ಫೈನಲ್ ರಿಸಲ್ಟ್ ಒಂದೇ ಒಂದು ವ್ಯಾಲ್ಯೂ ಬಂದಿರತ್ತೆ. ಅಗ್ರಿಗೇಷನ್ ಫಂಕ್ಷನ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ ಆನ್ ಅ ಸೆಟ್ ಆಫ್ ವ್ಯಾಲ್ಯೂಸ್ ಅಂಡ್ ರಿಟರ್ನ್ಸ್ ಅ ಸಿಂಗಲ್ ವ್ಯಾಲ್ಯೂ. ಈ ಕ್ಯಾಲ್ಕುಲೇಷನ್ ನ ಮಾಡ್ತಕ್ಕಂಥದ್ದೇ ಈ ಅಗ್ರಿಗೇಷನ್ ಫಂಕ್ಷನ್. ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಮೇಲೆ ಈ ಕ್ಯಾಲ್ಕುಲೇಷನ್ ನ ಮಾಡಿ ನಮಗೆ ಒಂದು ಸಿಂಗಲ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಸೊ ಹಾಗಿದ್ರೆ ಯಾವ್ದ್ಯಾವ್ದು ಈ ಅಗ್ರಿಗೇಟ್ ಫಂಕ್ಷನ್ಸ್ ನಾವು SQL ನಲ್ಲಿ ಯೂಸ್ ಮಾಡೋದು? ಮ್ಯಾಕ್ಸ್ ಫಂಕ್ಷನ್. ಮ್ಯಾಕ್ಸ್ ಫಂಕ್ಷನ್ ಇಸ್ ಯೂಸ್ಡ್ ಟು ಫೈಂಡ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ಅ ಲಿಸ್ಟ್ ಆಫ್ ವ್ಯಾಲ್ಯೂಸ್. min function. min function is used to find the smallest value ಅಥವಾ minimum value. count of star is used to find the number of rows. sum function. sum function is used to find the total sum of the values. ನಾವು ಒಂದು ಟೋಟಲ್ ಸಮ್ ಅನ್ನ ಕಂಡುಹಿಡಿಯಬೇಕಾದ್ರೆ sum function ಅನ್ನ ಯೂಸ್ ಮಾಡ್ತೀವಿ. average function is used to find the average value. ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ನ ಆವರೇಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಈ ಆವರೇಜ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸಪೋಸ್ ನಾವೊಂದು ಎಕ್ಸಾಂಪಲ್ ತಗೊಂಡ್ರೆ, ಒಂದು ಕ್ಲಾಸ್ ರೂಮ್ ನಲ್ಲಿ ಸ್ಟೂಡೆಂಟ್ಸ್ ನಮ್ಮ ಮಾರ್ಕ್ಸ್ ಲಿಸ್ಟ್ ಇದೆ ಅಂದ್ರೆ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಯಾರು ಅದನ್ನ ಮ್ಯಾಕ್ಸ್ ಅಲ್ಲಿ ಫಂಕ್ಷನ್ ಯೂಸ್ ಮಾಡಿ ಕಂಡು ಹಿಡ್ಕೋತೀವಿ. ತೀರಾ ಕಡಿಮೆ ಸ್ಕೋರ್ ಮಾಡಿರೋದು ಯಾರು ಅದನ್ನ ಮಿನ್ ಫಂಕ್ಷನ್ ಅಲ್ಲಿ, ಅಥವಾ ತೀರಾ ಕಡಿಮೆ ಸ್ಕೋರ್ ಯಾವುದು ಅನ್ನೋದನ್ನ ಮಿನ್ ಫಂಕ್ಷನ್ ಅಲ್ಲಿ, ಅಥವಾ ಎಷ್ಟು ರೋಸ್ ಇದೆ ಆ ಸ್ಟೂಡೆಂಟ್ ಲಿಸ್ಟ್ ಅಲ್ಲಿ ಅನ್ನೋದನ್ನ ಕೌಂಟ್ ಹಾಕಿ, ಅಥವಾ ಎಲ್ಲಾರ ಮಾರ್ಕ್ಸ್ ಅನ್ನ ಟೋಟಲ್ ಮಾಡಿದ್ರೆ ಸಮ್ ಮಾಡಿದ್ರೆ ಎಷ್ಟಾಗತ್ತೆ, ಅಥವಾ ಆವರೇಜ್ ಮಾಡಿದ್ರೆ ಆ ಮಾರ್ಕ್ಸ್ ನ ಹೇಗ್ ಕಂಡುಹಿಡಿಯೋದು ಅನ್ನೋದನ್ನ ಆವರೇಜ್ ಫಂಕ್ಷನ್ ಯೂಸ್ ಮಾಡಿ ಮಾಡ್ಕೋತೀವಿ. ಹಾಗಾದ್ರೆ SQL ಅಗ್ರಿಗೇಟ್ ಫಂಕ್ಷನ್ಸ್ ನ ಸಿಂಟ್ಯಾಕ್ಸ್ ಹೇಗಿರತ್ತೆ ನೋಡೋಣ ಬನ್ನಿ. ಮ್ಯಾಕ್ಸ್ ಫಂಕ್ಷನ್ ಸಿಂಟ್ಯಾಕ್ಸ್. ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್. ನಾವು ಯಾವ ಕಾಲಮ್ ನ ಲಿಸ್ಟ್ ಆಫ್ ವ್ಯಾಲ್ಯೂಸ್ ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನು ನೋಡ್ಬೇಕೋ ಆ ಕಾಲಮ್ ನೇಮ್ ನ ಈ ಮ್ಯಾಕ್ಸ್ ಫಂಕ್ಷನ್ ಅಲ್ಲಿ ಕೊಟ್ಟು ಫ್ರಮ್ ಟೇಬಲ್ ನೇಮ್ ಅಂತ ಕೊಡ್ತೇವೆ. min function syntax. Select min of column name from table name. ಇಲ್ಲೂ ಕೂಡ ನಾವು ಯಾವ ಕಾಲಮ್ ನ ಲಿಸ್ಟ್ ಆಫ್ ವ್ಯಾಲ್ಯೂಸ್ ನಲ್ಲಿ ಮಿನಿಮಮ್ ವ್ಯಾಲ್ಯೂ ಅನ್ನು ನೋಡ್ಬೇಕೋ ಆ ಕಾಲಮ್ ನೇಮ್ ನ ಇಲ್ಲಿ ಕೊಟ್ಟು ಫ್ರಮ್ ಟೇಬಲ್ ನೇಮ್ ಅಂತ ಕೊಡ್ತೇವೆ. ಕೌಂಟ್ ಫಂಕ್ಷನ್ ಸಿಂಟ್ಯಾಕ್ಸ್. ಸೆಲೆಕ್ಟ್ ಕೌಂಟ್ ಆಫ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್. ನಾವು ಯಾವ ಕಾಲಮ್ ನ ಕೌಂಟ್ ಅನ್ನ ನೋಡ್ಬೇಕು, ಎಷ್ಟು ವ್ಯಾಲ್ಯೂಸ್ ಇದೆ, ನಂಬರ್ ಆಫ್ ವ್ಯಾಲ್ಯೂಸ್ ಅನ್ನ ಆ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಎಷ್ಟಿದೆ ಅಂತ ನೋಡೋದಕ್ಕೆ ಕೌಂಟ್ ಆಫ್ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್ ಅಂತ ಕೊಡ್ತೀವಿ. ಹಾಗಿದ್ರೆ ಸಮ್ ಫಂಕ್ಷನ್ ಸಿಂಟ್ಯಾಕ್ಸ್ ಹೇಗೆ? ಸೆಲೆಕ್ಟ್ ಸಮ್ ಆಫ್ ದ ಕಾಲಮ್ ನೇಮ್ ಫ್ರಮ್ ಟೇಬಲ್ ನೇಮ್. Average function syntax. Select average of column name from table name.
ನಾವು ಹಾಗಿದ್ರೆ ಈ ಫಂಕ್ಷನ್ಸ್ ನ ಹೇಗೆ ಅಪ್ಲೈ ಮಾಡೋದು ಡೇಟಾಬೇಸ್ ಮೇಲೆ ನೋಡೋಣ ಬನ್ನಿ. ನಿಮಗೆ ಮೊದಲಿಗೆ ಕಸ್ಟಮರ್ ಟೇಬಲ್ ಅನ್ನ ತೋರಿಸ್ತೇನೆ. ಸೊ ಕಸ್ಟಮರ್ ಟೇಬಲ್ಸ್ ಅಲ್ಲಿ ಈಗ ನಮ್ಗೆ 7 ರೋ ಇದೆ. ಹಾಗಿದ್ರೆ ಒಂದೊಂದೇ ಫಂಕ್ಷನ್ ಅನ್ನ ಯೂಸ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ನಾವು ಮ್ಯಾಕ್ಸಿಮಮ್ ಏಜ್ ಯಾವುದು, ಈ ಟೇಬಲ್ ನಲ್ಲಿ ಮ್ಯಾಕ್ಸಿಮಮ್ ಏಜ್ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಮ್ಯಾಕ್ಸ್ ಆಫ್ ಏಜ್ ಅಂತ ಕೊಟ್ಟು ಫ್ರಮ್ ಕಸ್ಟಮರ್. ಇಲ್ಲಿ ಯಾವುದೇ ವೇರ್ ಕ್ಲಾಸ್ ನ ಅವಶ್ಯಕತೆ ಅಥವಾ ಆರ್ಡರ್ ಬೈ ಕ್ಲಾಸ್ ನ ಅವಶ್ಯಕತೆ ಇಲ್ಲ. ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಏಜ್ ಫ್ರಮ್ ಕಸ್ಟಮರ್ ಅಂತ ಕೊಟ್ರೆ 62. ಸೊ ಈ ಟೇಬಲ್ ನಲ್ಲಿ ಮ್ಯಾಕ್ಸಿಮಮ್ ಏಜ್ ಇರೋದು 62, ನೀವು ಗಮನಿಸಬಹುದು 62. ಹಾಗೆ ಮಿನಿಮಮ್ ಏಜ್ ಇರೋದು 16. ಸೊ ತೋರ್ಸತ್ತಾ ಮಿನಿಮಮ್ ಏಜ್? ನೋಡೋಣ ಬನ್ನಿ. ಸೆಲೆಕ್ಟ್ ಮಿನ್ ಆಫ್ ಏಜ್ ಫ್ರಮ್ ಕಸ್ಟಮರ್. ರನ್ ಮಾಡಿದ್ರೆ 16 ಮಿನಿಮಮ್ ಏಜ್ ಕೂಡ ತೋರಿಸುತ್ತೆ. ಹಾಗೆ ನಿಮಗೆ ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ ಎಷ್ಟು ಅದನ್ನ ನೋಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ ಫ್ರಮ್ ಕಸ್ಟಮರ್ ಅಂತ ಕೊಟ್ಟು ರನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬಿಲ್ ಅಮೌಂಟ್ 50,000. ಸೊ ಇದೇ ಮಿನಿಮಮ್ ಬಿಲ್ ಅಮೌಂಟ್ ನೋಡ್ಬೇಕು ಅಂದ್ರೆ ನಾವು ಮ್ಯಾಕ್ಸ್ ಫಂಕ್ಷನ್ ಅನ್ನ ತೆಗೆದು ಮಿನ್ ಫಂಕ್ಷನ್ ಹಾಕಿ ಮಿನಿಮಮ್ ಬಿಲ್ ಅಮೌಂಟ್ ಫ್ರಮ್ ಕಸ್ಟಮರ್ ಅಂತ ಕೊಟ್ಟು ರನ್ ಮಾಡಿದ್ರೆ 350 ಅಂತ ಬರುತ್ತೆ. ನಾವು ಈ ಮ್ಯಾಕ್ಸ್, ಮಿನ್ ಅಥವಾ ಸಮ್ ಅಥವಾ ಆವರೇಜ್ ಫಂಕ್ಷನ್ಸ್ ನ ನ್ಯೂಮರಿಕಲ್ ವ್ಯಾಲ್ಯೂಸ್ ಮೇಲೆ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ. ನಿಮಗೆ ಗೊತ್ತಿರೋ ಹಾಗೆ ಸಮ್ ಆಫ್ ಕಸ್ಟಮರ್ ನೇಮ್ಸ್ ಮಾಡಕ್ಕಾಗಲ್ಲ, ಸಮ್ ಆವರೇಜ್ ಆಫ್ ಕಸ್ಟಮರ್ ನೇಮ್ಸ್ ಮಾಡಕ್ಕಾಗತ್ತಾ? ಅದು ಆಗಲ್ಲ. ಸೊ ನಾವು ಈ ಫಂಕ್ಷನ್ಸ್ ನ ಬರೀ ನ್ಯೂಮರಿಕಲ್ ಮೇಲೆ ಮಾತ್ರ ಉಪಯೋಗಿಸಬಹುದು. ಹಾಗಿದ್ರೆ ಈ ಟೇಬಲ್ ನಲ್ಲಿ ಎಷ್ಟು ಕಸ್ಟಮರ್ಸ್ ಇದ್ದಾರೆ ಅಂತ ನೋಡಕ್ಕೆ ನಾವು ಕೌಂಟ್ ಫಂಕ್ಷನ್ ನ ಯೂಸ್ ಮಾಡಬಹುದು. ಸೆಲೆಕ್ಟ್ ಕೌಂಟ್ ಆಫ್ ಕಸ್ಟಮರ್ ನೇಮ್ ಫ್ರಮ್ ಕಸ್ಟಮರ್ ಅಂತ ಕೊಟ್ರೆ ನಿಮಗೆ ನೀವು ಗಮನಿಸಬಹುದು 7 ಅಂತ ಬಂದಿದೆ. ನೀವು ಗಮನಿಸಬಹುದು ಎಲ್ಲಾ ಕ್ವೇರಿನ ಔಟ್ಪುಟ್ ಒಂದೇ ಒಂದು ವ್ಯಾಲ್ಯೂ ಬರ್ತಿದೆ. ಸೊ ಇದೇ ಅಗ್ರಿಗೇಷನ್ ಫಂಕ್ಷನ್ಸ್ ನ ಸ್ಪೆಷಾಲಿಟಿ. ಸೊ ನಾವೀಗ ಮ್ಯಾಕ್ಸ್, ಮಿನ್, ಕೌಂಟ್ ನೋಡಿದ್ವಿ. ಹಾಗಿದ್ರೆ ಈಗ ಸಮ್ ಅಂಡ್ ಆವರೇಜ್ ಫಂಕ್ಷನ್ಸ್ ನ ನೋಡೋಣ. ಸೊ ಈ ಬಿಲ್ ಅಮೌಂಟ್ 7 ಕಸ್ಟಮರ್ದು ಇದೆ. ಹಾಗಿದ್ರೆ ಟೋಟಲ್ ಬಿಲ್ ಅಮೌಂಟ್ ಎಷ್ಟು? ಎಲ್ಲಾ 7 ಕಸ್ಟಮರ್ದು ಸೇರಿ ಟೋಟಲ್ ಬಿಲ್ ಎಷ್ಟಾಗಿದೆ ಅಂತ ನೋಡಕ್ಕೆ ಸೆಲೆಕ್ಟ್ ಸಮ್ ಆಫ್ ಸಮ್ ಫಂಕ್ಷನ್ ನಮಗೆ ಗೊತ್ತಿದೆ ಏನ್ ಮಾಡುತ್ತೆ ಅಂತ, ಟೋಟಲ್ ಮಾಡುತ್ತೆ ಆ ವ್ಯಾಲ್ಯೂಸ್ ನ. ಸೊ ಸಮ್ ಆಫ್ ಬಿಲ್ ಅಮೌಂಟ್ ಅಂತ ಕೊಟ್ಟು ಫ್ರಮ್ ಕಸ್ಟಮರ್ ಕೊಟ್ಟು ರನ್ ಮಾಡಿದ್ರೆ 74,450 ಅನ್ನೋ ಡೇಟಾವನ್ನ ನಮಗೆ ಕೊಟ್ಟಿದೆ. ಇದಿಷ್ಟನ್ನು ಆಡ್ ಮಾಡಿದ್ರೆ 74,450 ಬರುತ್ತೆ. ಹಾಗಿದ್ರೆ ಈಗ ನಮ್ಗೆ ಸಮ್ ಫಂಕ್ಷನ್ ಗೊತ್ತಾಯ್ತು. ಆವರೇಜ್ ಫಂಕ್ಷನ್ ನೋಡೋದಾದ್ರೆ ಈ ಕಸ್ಟಮರ್ಸ್ ನ ಆವರೇಜ್ ಏಜ್ ಏನು ಅಂತ ಕಂಡುಹಿಡಬೇಕು ಅಂದ್ರೆ ಆವರೇಜ್ ಆಫ್ ಏಜ್ ಫ್ರಮ್ ಕಸ್ಟಮರ್ ಅಂತ ರನ್ ಮಾಡಿದ್ರೆ ನಮಗೆ ಆವರೇಜ್ ಏಜ್ 35.28571428 ಅಂತ ಹೀಗೆ ಇದು ಉದ್ದಕ್ಕೆ ಹೋಗಿದೆ ನಂಬರು. ನಾವು ಆವರೇಜ್ ಏಜ್ ಅನ್ನ ಈ ರೀತಿಯಾಗಿ ಕಂಡುಹಿಡಿಯಬಹುದು. ನಮ್ಗೆ ಇಷ್ಟು ಉದ್ದದ ಸ್ಕೇಲ್ ನ ಅವಶ್ಯಕತೆ ಇಲ್ಲ, 35.28 ಅಂತ ಕನ್ಸಿಡರ್ ಮಾಡಬಹುದು. ಈಗ ನಾವು ಫಾರ್ ಎಕ್ಸಾಂಪಲ್ ಬರೀ ಮೇಲ್ ಕಸ್ಟಮರ್ಸ್ ನ ಆವರೇಜ್ ಏಜ್ ನೋಡ್ಬೇಕು ಅಂದ್ರೆ ಸುಮ್ನೆ ಜೆಂಡರ್ ಮೇಲೆ ಒಂದು ಫಿಲ್ಟರ್ ಕಂಡೀಷನ್ ಹಾಕಿದ್ದೀನಿ, ವೇರ್ ಜೆಂಡರ್ ಇಸ್ ಈಕ್ವಲ್ ಟು ಮೇಲ್ ಅಂತ ರನ್ ಮಾಡಿದ್ರೆ ಸೊ 33.25 ಅಂತ ತೋರಿಸುತ್ತೆ. ಅದೇ
ಫಿಮೇಲ್ ಕಸ್ಟಮರ್ಸ್ ನೋಡ್ಬೇಕು ಅಂದ್ರೆ ವೇರ್ ಕ್ಲಾಸ್ ನಲ್ಲಿ ನಾವು ಜೆಂಡರ್ ಇಸ್ ಈಕ್ವಲ್ ಟು ಫಿಮೇಲ್ ಅಂತ ಹಾಕಿದ್ರೆ 38 ಅಂತ ತೋರಿಸುತ್ತೆ. ಸೊ ಫಿಮೇಲ್ ಕಸ್ಟಮರ್ಸ್ ನ ಆವರೇಜ್ ಏಜ್ 38 ಇದ್ರೆ ಮೇಲ್ ಕಸ್ಟಮರ್ಸ್ ನ ಆವರೇಜ್ ಏಜ್ 33.5 ಇದೆ. ಸೊ ಈ ರೀಸನ್ ಗಳಿಗೆ ನಾವು ಅಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೇವೆ. ಹಾಗಿದ್ರೆ ಇಷ್ಟೊತ್ತು ಕಲಿತಿದ್ದರ ಒಂದು ಸಮ್ಮರಿಯನ್ನ ನೋಡೋಣ ಬನ್ನಿ. ಆರ್ಡರ್ ಬೈ ಕ್ಲಾಸ್ ಇಸ್ ಯೂಸ್ ಟು ಸಾರ್ಟ್ ಡೇಟಾ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಆರ್ಡರ್ ಬೈ ಕ್ಲಾಸ್ ಅನ್ನು ನಾವು ಒಂದು ಟೇಬಲ್ ನಲ್ಲಿರೋ ಡೇಟಾನ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆಗಿ ಆರ್ಡರ್ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಇನ್ಸರ್ಟ್ ಇಂಟು ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಇನ್ಸರ್ಟ್ ನ್ಯೂ ರೆಕಾರ್ಡ್ಸ್ ಇಂಟು ಅ ಟೇಬಲ್. ಇರೋ ಒಂದು ಟೇಬಲ್ ನಲ್ಲಿ ನಾವು ಹೊಸ ರೆಕಾರ್ಡ್ಸ್ ಅನ್ನ ಇನ್ಸರ್ಟ್ ಮಾಡಬೇಕಾದ್ರೆ ಈ ಇನ್ಸರ್ಟ್ ಇಂಟು ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೇವೆ. ಅಪ್ಡೇಟ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಮಾಡಿಫೈ ದ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಇನ್ ಅ ಟೇಬಲ್. ಒಂದು ಟೇಬಲ್ ನಲ್ಲಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ನ ನಾವೇನಾದ್ರೂ ಮಾಡಿಫೈ ಮಾಡಬೇಕು ಅಂದ್ರೆ ಈ ಅಪ್ಡೇಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಡಿಲೀಟ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಡಿಲೀಟ್ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಇನ್ ಅ ಟೇಬಲ್. ಒಂದು ಟೇಬಲ್ ನಲ್ಲಿ ಆಲ್ರೆಡಿ ಇರುವಂತ ರೆಕಾರ್ಡ್ಸ್ ನ ಡಿಲೀಟ್ ಮಾಡಬೇಕು ಅಂದ್ರೆ ನಾವು ಈ ಡಿಲೀಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಅಪ್ಡೇಟ್ ಹಾಗೂ ಡಿಲೀಟ್ ಅಲ್ಲಿ ಬಹುಮುಖ್ಯವಾಗಿ ನಾವು ವೇರ್ ಕಂಡೀಷನ್ ನ ಸ್ಪೆಸಿಫೈ ಮಾಡಲೇಬೇಕು. ಇಲ್ಲ ಅಂದ್ರೆ ಅಪ್ಡೇಟ್ ಯೂಸ್ ಮಾಡುವಾಗ ಎಲ್ಲಾ ರೋಸ್ ಕೂಡ ನೀವು ಕೊಟ್ಟಿರ್ತಕ್ಕಂಥ ಹೊಸ ವ್ಯಾಲ್ಯೂಗೆ ಸೆಟ್ ಆಗೋಗುತ್ತೆ. ಹಾಗೆ ಡಿಲೀಟ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ವೇರ್ ಕಂಡೀಷನ್ ಕೊಡ್ಲಿಲ್ಲ ಅಂದ್ರೆ ಆ ಟೇಬಲ್ ನಲ್ಲಿರೋ ಎಲ್ಲಾ ರೋಸ್ ಕೂಡ ಡಿಲೀಟ್ ಆಗೋಗುತ್ತೆ. ಸೊ ನಾವು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ವೇರ್ ಕಂಡೀಷನ್ ನ ಸ್ಪೆಸಿಫೈ ಮಾಡಲೇಬೇಕು. ಅಗ್ರಿಗೇಷನ್ ಫಂಕ್ಷನ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ ಆನ್ ಅ ಸೆಟ್ ಆಫ್ ವ್ಯಾಲ್ಯೂಸ್ ಅಂಡ್ ರಿಟರ್ನ್ಸ್ ಅ ಸಿಂಗಲ್ ವ್ಯಾಲ್ಯೂ. ಸೊ ನಾವು ನೋಡಿದ್ವಿ ಅಗ್ರಿಗೇಷನ್ ಫಂಕ್ಷನ್ ಹೇಗ್ ವರ್ಕ್ ಆಗುತ್ತೆ ಅಂತ. ಒಂದು ಸೆಟ್ ಆಫ್ ವ್ಯಾಲ್ಯೂ ಅಂದ್ರೆ ಒಂದು ಲಿಸ್ಟ್ ಆಫ್ ಏಜಸ್, ಕಸ್ಟಮರ್ ಏಜಸ್ ಇತ್ತು ನಮ್ಮ ಹತ್ರ, ಅದರಲ್ಲಿ ಆವರೇಜ್ ಎಷ್ಟು ಅಂತ ಕಂಡು ಹಿಡಿದ್ವಿ, ಮ್ಯಾಕ್ಸಿಮಮ್ ಏನು, ಮಿನಿಮಮ್ ಏಜ್ ಏನು, ಹಾಗೆ ಬಿಲ್ ಅಮೌಂಟ್ ನಲ್ಲಿ ಟೋಟಲ್ ಬಿಲ್ ಅಮೌಂಟ್ ಏನು, ಮ್ಯಾಕ್ಸಿಮಮ್ ಏನು, ಮಿನಿಮಮ್ ಏನು, ಈ ತರದ ಅಗ್ರಿಗೇಷನ್ ಫಂಕ್ಷನ್ಸ್ ನ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ನಮ್ಮ ಮುಂದಿನ ಮಾಡ್ಯೂಲ್ ನಂಬರ್ 5 SQL ಜಾಯಿನ್. ಥ್ಯಾಂಕ್ ಯು.